ಹಲೋ ಮಕ್ಕಳೇ, ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನಲ್ ಜೇಸ್ ಜ್ಞಾನ್ ಹಬ್ಗೆ ಸ್ವಾಗತ. ಇಂದು ನಾವು ದಸರಾ ಹಬ್ಬದ ಬಗ್ಗೆ ಪ್ರಬಂಧವನ್ನು ಹೇಗೆ ಬರೆಯೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಮಕ್ಕಳೇ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂದರೆ, ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ. ಈ ವಿಡಿಯೋ ಬಹಳ ಸರಳವಾಗಿದೆ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಮಕ್ಕಳೇ, ಎಲ್ಲರಿಗೂ ದಸರಾ ರಜಾ ಕೊಟ್ಟಿದ್ದಾರೆ. ನಿಮಗೆಲ್ಲ ಬಹಳ ಖುಷಿ ಇದೆ. ಈ ದಸರಾ ರಜಾ ಯಾಕೆ ಕೊಟ್ಟಿದ್ದಾರೆ, ಈ ನಮ್ಮ ದಸರಾ ಹಬ್ಬದ ವಿಶೇಷತೆ ಏನು, ಏಕೆ ಎಲ್ಲರಿಗೂ ಬಹಳ ಖುಷಿ ದಸರಾ ಹಬ್ಬ, ಇದರ ಹಿನ್ನೆಲೆ ಏನು, ಇದನ್ನೆಲ್ಲ ಅತ್ಯಂತ ಸರಳವಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಈಗ ನಮ್ಮ ದಸರಾ ಹಬ್ಬದ ಪರಿಚಯ. ನಮ್ಮ ದೇಶ ಭಾರತವು ಹಬ್ಬಗಳ ನಾಡು. ನೋಡಿ, ನಮ್ಮ ದೇಶದಲ್ಲಿ ಆಚರಿಸುವಷ್ಟು ಹಬ್ಬಗಳನ್ನು ಇಡೀ ಪ್ರಪಂಚದಲ್ಲಿ ಎಲ್ಲೂ ಆಚರಿಸಲ್ಲ. ಹಾಗಾಗಿ ನಮ್ಮ ದೇಶ ಹಬ್ಬಗಳ ನಾಡು. ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ವೈಶಿಷ್ಟ್ಯವಿದೆ. ಹಬ್ಬಗಳನ್ನು ನಾವು ಸುಮ್ಮನೆ ಮಾಡಲ್ಲ. ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ವಿಶೇಷತೆ, ವೈಶಿಷ್ಟ್ಯತೆಗಳು ಇದೆ. ಆ ಹಬ್ಬಗಳಲ್ಲಿ ಅತ್ಯಂತ ಪ್ರಸಿದ್ಧವಾದುದು ದಸರಾ ಹಬ್ಬ. ಈ ಎಲ್ಲ ಹಬ್ಬಗಳಿಗಿನ ಅತ್ಯಂತ ಪ್ರಸಿದ್ಧವಾಗಿರುವ ಹಬ್ಬ ನಮ್ಮ ದಸರಾ ಹಬ್ಬ. ನಮ್ಮ ದಸರಾ ಹಬ್ಬವನ್ನು ನಾಡ ಹಬ್ಬ ಅಂತ ಕೂಡ ಹೇಳ್ತಾರೆ. ನಮ್ಮ ಕರ್ನಾಟಕದ ಹೆಮ್ಮೆಯ ಹಬ್ಬ ನಮ್ಮ ದಸರಾ ಹಬ್ಬ. ಓಕೆ, ಈಗ ದಸರಾ ಹಬ್ಬದ ಮಹತ್ವ. ನಮ್ಮ ದಸರಾ ಹಬ್ಬದ ಮಹತ್ವಗಳ ಬಗ್ಗೆ ತಿಳ್ಕೊಳ್ಳೋಣ. ದಸರಾ ಹಬ್ಬವನ್ನು ವಿಜಯದಶಮಿ ಎಂದು ಕರೆಯುತ್ತಾರೆ. ದಸರಾ ಹಬ್ಬವನ್ನು ವಿಜಯದಶಮಿ ಅಂತಲೂ ಕರೀತಾರೆ. ಈ ಹಬ್ಬವು ಸತ್ಯವು ಅಸತ್ಯದ ಮೇಲೆ ಜಯ ಗಳಿಸಿದ ದಿನವನ್ನು ಪರಿಗಣಿಸಲಾಗುತ್ತದೆ. ನೋಡಿ, ಈ ಹಬ್ಬದ ವಿಶೇಷತೆ ಏನು ಗೊತ್ತಾ ಮಕ್ಕಳೇ? ಸತ್ಯದ ಜಯ, ಅಸತ್ಯದ ಸೋಲು. ಈ ಹಬ್ಬ ನಮಗೆ ಏನು ಹೇಳುತ್ತೆ? ಸತ್ಯವು ಅಸತ್ಯದ ಮೇಲೆ ಜಯಿಸಿದ ದಿನ. ಸೊ ದಸರಾ ಹಬ್ಬ ಸತ್ಯವು ಅಸತ್ಯದ ಮೇಲೆ ಜಯಿಸಿದ ದಿನವಾಗಿದೆ. ಶ್ರೀರಾಮನು ರಾವಣನನ್ನು ಸಂಹರಿಸಿದ ದಿನವೊಂದು ನಂಬಿಕೆ ಇದೆ. ನೋಡಿ, ರಾಮ ಅಂದರೆ ಸತ್ಯ, ರಾವಣ ಅಂದರೆ ಅಸತ್ಯ. ಹಾಗಾಗಿ ರಾಮ ರಾವಣನನ್ನು ಗೆದ್ದ ದಿನವಾಗಿದೆ ಈ ದಸರಾ ಹಬ್ಬದಲ್ಲಿ. ಈ ಸಂದರ್ಭದಲ್ಲಿ ರಾಮ ರಾವಣನನ್ನು ಸಂಹರಿಸಿದ ದಿನವಾಗಿದೆ. ಅಷ್ಟೇ ಅಲ್ಲ, ದೇವಿ ಚಾಮುಂಡೇಶ್ವರಿ ಮಹಿಷಾಸುರನನ್ನು ಸಂಹರಿಸಿದ ದಿನವೂ ಇದೆ ಎಂದು ಹೇಳುತ್ತಾರೆ. ನೋಡಿ, ದೇವಿ ಚಾಮುಂಡೇಶ್ವರಿಯು ಮಹಿಷಾಸುರ ಅಂದರೆ ರಾಕ್ಷಸ, ಅವನು ಅಸತ್ಯ, ದೇವಿ ಸತ್ಯ, ಸತ್ಯವು ಅಸತ್ಯದ ಮೇಲೆ ಜಯಿಸಿದ ದಿನ ಎಂದು ಕೂಡ ಹೇಳ್ತಾರೆ. ಈಗ ದಸರಾ ಹಬ್ಬದ ಮಹತ್ವವನ್ನು ತಿಳ್ಕೊಂಡ್ವಿ. ನೆಕ್ಸ್ಟು ಮೈಸೂರು ದಸರಾ. ದಸರಾ ಅಂದರೆ ಮೈಸೂರು, ಮೈಸೂರು ಅಂದರೆ ದಸರಾ. ಯಾಕೆ, ಬನ್ನಿ ತಿಳ್ಕೊಳ್ಳೋಣ. ಮೈಸೂರು ದಸರಾ ವಿಶ್ವ ಪ್ರಸಿದ್ಧವಾಗಿದೆ. ಇಡೀ ವರ್ಲ್ಡಲ್ಲಿ ಮೈಸೂರು ದಸರಾ ಅಂದರೆ ಎಲ್ಲರಿಗೂ ಗೊತ್ತು. ನವರಾತ್ರಿ ಹಬ್ಬದಲ್ಲಿ ಮೈಸೂರಿನಲ್ಲಿ ಅದ್ಧೂರಿ ಉತ್ಸವಗಳನ್ನು ನಡೆಸಲಾಗುತ್ತೆ. ಈ ನವರಾತ್ರಿಯ ಸಂದರ್ಭದಲ್ಲಿ ಮೈಸೂರಲ್ಲಿ ಬಹಳ ವಿಜೃಂಭಣೆಯಿಂದ ಈ ದಸರಾ ಉತ್ಸವವನ್ನು ನಡೆಸಲಾಗುತ್ತದೆ. ಅಂಬಾರಿಯ ಮೇಲಿನ ಅಲಂಕೃತ ಆನೆಯ ಮೇಲೆ ಅಮ್ಮನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಜಂಬೂ ಸವಾರಿ ನಡೆಸಲಾಗುತ್ತದೆ. ನೋಡಿ, ಇಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಆ ಬಂಗಾರದ ಒಂದು ಅಂಬಾರಿಯ ಮೇಲೆ ಕೂರಿಸ್ಕೊಂಡು ಜಂಬೂ ಸವಾರಿ ನಡೆಸೋದನ್ನು ಎರಡು ಕಣ್ಣುಗಳಿಂದ ನೋಡಲಿಕ್ಕೆ ಆನಂದವಾಗುತ್ತೆ. ಅಷ್ಟೊಂದು ಸುಂದರವಾಗಿರುತ್ತದೆ. ಬೆಳಕಿನ ಮಿಂಚು ಮೈಸೂರು ಅರಮನೆಯನ್ನು ಮತ್ತಷ್ಟು ಆಕರ್ಷಕವಾಗಿಸುತ್ತದೆ. ನೋಡಿ, ಅರಮನೆಯೇ ಬಹಳ ಆಕರ್ಷಕ. ಅದರಲ್ಲೂ ಲೈಟ್ಸ್ ಎಲ್ಲ ಹಾಕಿಬಿಟ್ಟು ವಿಜೃಂಭಣೆಯಿಂದ ಹಬ್ಬವನ್ನು ಮಾಡೋದು ನಿಜವಾಗ್ಲೂ ಬಹಳ ಚೆನ್ನಾಗಿರುತ್ತೆ. ಒಂದು ಸರಿ ಮೈಸೂರು ದಸರಾವನ್ನು ನೋಡಿದ್ರೆ ಎಲ್ಲರಿಗೂ ಬಹಳ ಖುಷಿಯಾಗುತ್ತೆ. ಇದು ನಮ್ಮ ಜೀವಮಾನದಲ್ಲಿ ನಾವು ಒಂದು ಸರಿ ಮೈಸೂರಿಗೆ ಹೋಗಿ ದಸರಾವನ್ನು ನೋಡಲೇಬೇಕು. ಆಗಲಿಲ್ಲ ಅಂದರೆ ಟಿ ವಿಯಲ್ಲಿ, ಮೊಬೈಲ್ಗಳಲ್ಲೆಲ್ಲ ನೋಡಿ ಆನಂದಿಸ್ಬೋದು. ಜನರ ಹರ್ಷ, ಜನರಿಗೆ ಬಹಳ ಖುಷಿ.
ದಸರಾ ದಿನಗಳಲ್ಲಿ ನೋಡಿ, ಬರೀ ಮೈಸೂರಲ್ಲಷ್ಟೇ ಅಲ್ಲ, ಮನೆಗಳಲ್ಲೆಲ್ಲ ವಿಧ ವಿಧ ತಿಂಡಿಗಳನ್ನು ಮಾಡಿ ವಿಶೇಷ ಊಟಗಳನ್ನು ತಯಾರಿಸುತ್ತಾರೆ. ಮನೆಯಲ್ಲಿ ಖುಷಿಯೋ ಖುಷಿ, ದಸರಾ ಹಬ್ಬ ಬಂತು ಅಂದರೆ ವಿಧ ವಿಧ ಅಡಿಗೆಗಳನ್ನು ಮಾಡಿ, ತಿಂಡಿ ತಿನಿಸುಗಳನ್ನು, ವಿಶೇಷವಾದ ಅಡಿಗೆ ಊಟಗಳನ್ನು ಮಾಡಿ ತಯಾರಿಸುತ್ತಾರೆ. ಮತ್ತು ಜನರು ಹೊಸ ಬಟ್ಟೆ ತೊಟ್ಟು ಹಬ್ಬವನ್ನು ಸಂತೋಷದಿಂದ ಆಚರಿಸುತ್ತಾರೆ. ಜನ ಎಲ್ಲರೂ ಹೊಸ ಹೊಸ ಬಟ್ಟೆ ಧರಿಸಿ ಬಹಳ ಖುಷಿಯಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ಮಕ್ಕಳು ಆಟ ಪಾಠಗಳಲ್ಲಿ ತೊಡಗುತ್ತಾರೆ. ಮಕ್ಕಳು ಅಷ್ಟೇ ಆಟ ಪಾಠಗಳಲ್ಲಿ ತೊಡಗುತ್ತಾರೆ. ಈಗ ಸಾರಾಂಶ. ದಸರಾ ಹಬ್ಬವು ಏಕತೆ, ಸತ್ಯ, ಧೈರ್ಯ ಮತ್ತು ಶ್ರದ್ಧೆಯ ಸಂಕೇತವಾಗಿದೆ. ದಸರಾ ಹಬ್ಬ ಏನು ಹೇಳುತ್ತೆ ಅಂದರೆ, ನಾವೆಲ್ಲ ಏಕತೆ ಅಂದರೆ ಒಂದಾಗಿರಬೇಕು, ಮತ್ತು ಸತ್ಯ ಯಾವಾಗಲೂ ಗೆಲ್ಲುತ್ತೆ, ಮತ್ತು ನಾವು ಧೈರ್ಯದಿಂದ ಮುನ್ನುಗ್ಗಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು, ಮತ್ತು ನಾವು ಶ್ರದ್ಧೆಯಿಂದ ಯಾವ ಕೆಲಸವನ್ನು ಮಾಡಿದರೂ ಅದು ಸಫಲವಾಗುತ್ತದೆ, ಒಳ್ಳೆಯ ಕೆಲಸವನ್ನು ಮಾಡಿದರೆ ಅದು ಸಫಲ ಆಗುತ್ತೆ ಅನ್ನುವ ಸಂಕೇತ ಆಗಿದೆ ನಮ್ಮ ದಸರಾ ಹಬ್ಬ. ನೋಡಿ, ಎಷ್ಟೊಂದು ವೈಶಿಷ್ಟ್ಯತೆಯನ್ನು ಹೊಂದಿದೆ ಈ ದಸರಾ ಹಬ್ಬ. ನಾವು ಈ ಹಬ್ಬದಿಂದ ಸತ್ಯವು ಸದಾ ಅಸತ್ಯದ ಮೇಲೆ ಜಯ ಸಾಧಿಸುತ್ತದೆ ಎಂಬ ಪಾಠವನ್ನು ಕಲಿಯುತ್ತೇವೆ. ಈ ಹಬ್ಬದಲ್ಲಿ ನಾವೇನು ಕಲಿತೀವಿ? ಸತ್ಯವೇ ಕೊನೆಗೆ ಗೆಲ್ಲುವುದು, ಅಸತ್ಯ ಗೆಲ್ಲುವುದಿಲ್ಲ ಅನ್ನುವ ಒಂದು ಸುಂದರ ಪಾಠವನ್ನು ನಾವೆಲ್ಲ ಕಲಿತೀವಿ. ಮಕ್ಕಳೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ. ಧನ್ಯವಾದಗಳು.